ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತ ಪ್ರತಿಕಾರವನ್ನು ತೆಗೆದುಕೊಂಡಿದೆ. ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತ ಏರ್ ಸ್ಟ್ರೈಕ್ ಅನ್ನು ಮಾಡಿರೋದು. ಉಗ್ರರ 9 ಸ್ಥಳಗಳನ್ನು ಗುರುತಿಸಿ ಭಾರತ ಈ ಏರ್ ಸ್ಟ್ರೈಕ್ ಮಾಡಿದೆ. ಆಪರೇಷನ್ ಸಿಂಧೂರ್ ಈ ಹೆಸರಿನಲ್ಲಿ ಭಾರತ ಕಾರ್ಯಾಚರಣೆ ಮಾಡಿರೋದು. ಇನ್ನು ಈ ಕಾರ್ಯಾಚರಣೆಯ ನಂತರ ಜೈ ಹಿಂದ್ ಅಂತ ಭಾರತೀಯ ಸೇನೆ ಪೋಸ್ಟ್ ಮಾಡಿದೆ. ಅದರ ಜೊತೆಗೆ ಜಸ್ಟಿಸ್ ಈಸ್ ಸರ್ವ್ಡ್, ಜೈ ಹಿಂದ್ ಈ ರೀತಿಯಾಗಿ ಪೋಸ್ಟ್ ಅನ್ನು ಮಾಡಲಾಗಿದೆ. ಮುಜಫರ್ಬಾದ್, ಕೋಟ್ಲಿ, ಬಾವಲ್ಪುರ್ ಪ್ರದೇಶದ ಮೇಲೆ ಭಾರತ ಅಲ್ಲಿನ ಉಗ್ರರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿದೆ. ಇನ್ನು ಪಾಕಿಸ್ತಾನದ ಟೆರರ್ ಕ್ಯಾಂಪ್ಗಳೆಲ್ಲವೂ ಕೂಡ ಉಡಿಸಾಗಿದೆ. ಮಸೂದ್ ಅಜರ್ನ ಮದರಸಾವನ್ನು ಕೂಡ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ಮಸೂದ್ ಅಜರ್ ಮದರಸಾ ಅಲ್ಲಿ ಉಗ್ರ ಕಾರ್ಯಾಚರಣೆಯನ್ನ ಜೊತೆಗೆ ಉಗ್ರ ತರಬೇತಿಯನ್ನ ನಡೆಸಲಾಗ್ತಾ ಇತ್ತು. ಆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಲಾಗಿತ್ತು. ಗುಪ್ತಚರ ಸಂಸ್ಥೆಗಳಿಂದ ಎಲ್ಲ ಡೀಟೇಲ್ಸ್ ಅನ್ನ ಪಡ್ಕೊಂಡು ಭಾರತ ಬಹಳಷ್ಟು ವ್ಯವಸ್ಥಿತವಾಗಿ ಬಹಳಷ್ಟು ಪ್ಲಾನ್ಡ್ ಆಗಿ ಈ ದಾಳಿಯನ್ನು ಮಾಡಿದೆ. ಭಾರತದ ಕ್ಷಿಪಣಿ ದಾಳಿಯನ್ನ ಪಾಕಿಸ್ತಾನ ಸೇನೆ ಕೂಡ ಖಚಿತಪಡಿಸಿದೆ. 4 ನಗರಗಳನ್ನು ಗುರಿಯಾಗಿಸಿ ದಾಳಿಯಾಗಿದೆ ಅಂತ ಹೇಳಿದೆ. ಭಾವಲ್ಪುರ್, ಕೋಟ್ಲಿ, ಮುಜಾಫರ್ ನಗರದ ಮೇಲೆ ದಾಳಿ ಆಗಿದೆ ಅನ್ನೋದನ್ನ ಪಾಕಿಸ್ತಾನ ಕೂಡ ಇದೀಗ ಪಾಕಿಸ್ತಾನದ ಸೇನೆ ಕೂಡ ಕನ್ಫರ್ಮ್ ಮಾಡ್ತಾ ಇದೆ. ಈ ಹಿಂದೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ 2019ರ ಬಾಲಾಕೋಟ್ ಏರ್ ಸ್ಟ್ರೈಕ್ ಸಂದರ್ಭದಲ್ಲಿ ಪಾಕಿಸ್ತಾನ ಒಪ್ಕೊಂಡಿರಲಿಲ್ಲ ಆರಂಭದಲ್ಲಿ ತನ್ನ ಮೇಲೆ ದಾಳಿ ಆಗಿದೆ ಅಂತ ಹೇಳಿ. ಆದರೆ ಈಗ ಹಾಗಿಲ್ಲ. ಈ ಬಾರಿ ನಡೆಸಿರುವಂತಹ ಭಾರತದ ಈ ಏರ್ ಸ್ಟ್ರೈಕ್ ಅನ್ನ ಪಾಕಿಸ್ತಾನ ಒಪ್ಪಿಕೊಂಡಿದೆ. ಪಾಕಿಸ್ತಾನದ ಪ್ರಧಾನಿ ಕೂಡ ಹೌದು, ನಮ್ಮ ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳಿರೋದು. ಅದರ ಜೊತೆಗೆ ಪಾಕಿಸ್ತಾನದ ಆರ್ಮಿ ಕೂಡ 5 ಕಡೆಗಳಲ್ಲಿ ಅಟ್ಯಾಕ್ ಆಗಿದೆ ಅಂತ ಒಪ್ಪಿಕೊಂಡಿದೆ.